ಕೆಲವರಿಗೆ ಕಂಡೋರ್ ಮನೆ ಮುಂದೆ ಕಸ ಸುರಿಯೋ ಕಾಯಿಲೆ. ಈ ನಾಯಿಗಳಿಗೆ ಕಂಬ ಕಣ್ ಕೂಡ್ಲೆ ಕಾಲೆತ್ತೋ ಕಾಯಿಲೆ ಇರುತ್ತಲ್ಲ, ಹಂಗೆ ಕೆಲವರಿಗೆ ಖಾಲಿ ಜಾಗ ಕಣ್ ಕಡೆ ಕಸ ತಂದು ಬಿಸಾಕೋ ಕಾಯಿಲೆ ಇರುತ್ತೆ. ಇಂಥದ್ದೇ ಕಾಯಿಲೆ ಇರೋ ಒಂದು ಹೆಣ್ಣು ಮಗಳು ಕವರ್ ತುಂಬಾ ಕಸ ತುಂಬಿಕೊಂಡು ಬಂದು ಜಯನಗರದಲ್ಲಿ ಬರೀ ಮನೆಗಳೇ ಇರೋ ರೋಡಲ್ಲಿರೋ ಕರೆಂಟಿನ ಕಂಬದ ಬುಡಕ್ತಾಳೆ ಇಟ್ಬಿಡು ಇನ್ನೇನು ಎಸ್ಕೇಪ್ ಆಗ್ಬೇಕು ಅನ್ನೋಷ್ಟರಲ್ಲಿ ಅಕ್ಕಪಕ್ಕದ ಮನೆ ಹೆಂಗಸೆಲ್ಲ ಬಂದು ಅಡ್ಡ ಹಾಕೊಂಡು ಎಕ್ಕ ಮಕ್ಕ ಬೈತಿದ್ರೆ, ಮಾಡಿ ಮೇಲೆ ನಿಂತ್ಕೊಂಡು ಮೊಬೈಲ್ ಕ್ಯಾಮ್ರಾ ಆನ್ ಮಾಡ್ಕೊಂಡು ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೋತಿದ್ದ ಆಂಟಿ ಒಬ್ರು, ಕಸ ತಂದು ನಮ್ಮ ರೋಡಲ್ಲಿ ಸುರಿತಿರಲ್ಲ, ನಿಮ್ಗೆ ಕಾಮನ್ ಸೆನ್ಸ್ ಇಲ್ವಾ, ಎತ್ಕೊಂಡು ಹೋಗಿ ನಿಮ್ ಮನೆ ಮುಂದೆ ಸುರ್ಕೊಳ್ಳಿ, ಹಾಕಿರೋ ಕಸ ವಾಪಸ್ ಎತ್ಕೊಂಡು ಹೋಗ್ಲಿಲ್ಲ ಅಂತ ಅಂದ್ರೆ ಈ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಟ್ಟು ವೈರಲ್ ಮಾಡ್ಬಿಡ್ತೀನಿ ಅಂತ ಗದರಿಸ್ಬಿಟ್ರು. ಆ ಹೆಣ್ಮಗಳು ಕಸನೇನು ವಾಪಸ್ ಎತ್ಕೊಂಡು ಹೋದ್ರು. ಆದ್ರೆ ಈ ಆಂಟಿ ಮಾತ್ರ ಬಿಟ್ಟಿಲ್ಲ ನೋಡಿ, ರೆಕಾರ್ಡ್ ಮಾಡಿರೋ ವಿಡಿಯೋ ವೇಸ್ಟ್ ಆಗಬಾರ್ದು ಅಂದ್ಕೊಂಡ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಬಿಟ್ರು. ಅದು ಈಗ ಫುಲ್ ವೈರಲ್ ಆಯ್ತು, ಟಿವಿಲೂ ಬಂತು. ಬರ್ಬೇಕು ಸುಮ್ಮನಿರಿ, ಜವಾಬ್ದಾರಿ ಇಲ್ಲದೆ ಇರೋ ಜನ ಹಿಂಗಾದ್ರೂ ಬುದ್ಧಿ ಕಲಿ. ದಿನ ಬೆಳಗ್ಗೆ ಕಸ ಹಾಕ್ಸ್ಕೊಂಡು ಹೋಗೋದಕ್ಕೆ ಕಾರ್ಪೊರೇಷನ್ ಗಾಡಿ ಬರುತ್ತೆ ತಾನೆ, ಎದ್ದು ಹೋಗಿ ಹಾಕೋದಕ್ಕೆ ದಾಡಿ ಉಕ್ಕೆ ಉಳಿಸಿದ್ದು ಆಳಿಸಿದ್ದು ಕೊಳತ್ನಾದಿರೋ ಕಸನೆಲ್ಲ ಕವರಲ್ಲಿ ಇಟ್ಕೊಂಡು ಟೂ ವೀಲರ್ ಎತ್ಕೊಂಡು ಕಾಲ್ ಸಂದಿಲ್ ಕಸ ಇಟ್ಕೊಂಡು ಸೀದಾ ತಂದು ಖಾಲಿ ಸೈಟಲ್ಲೋ ಕ್ರಾಸ್ ರೋಡಲ್ಲೋ ಕರೆಂಟಿಂಗ್ ಕಂಬದ ಬುಡದಲ್ಲೋ ಬರ್ರಂತ ಬಂದು ಸರ್ರಂತ ಎಸ್ಬಿಟ್ಟು ಪುರ್ರ ಅಂತ ಹೋಗ್ಬಿಡ್ತಾರೆ. ಇನ್ಮೇಲೆ ಹಿಂಗ್ ಯಾರಾದ್ರೂ ಕಸ ತಂದು ರೋಡಲ್ಲಿ ಎಸೆಯೋದನ್ನ ಕಂಡ್ರೆ ವಿಡಿಯೋ ಮಾಡಿ ಕಳಿಸಿ, ಅವ್ರು ಮಾಡೋ ಘನಂದಾರಿ ಕೆಲಸನ ಊರವ್ರಿಗೆಲ್ಲ ತೋರಿಸಿ ಫೇಮಸ್ ಮಾಡೋಣ.